ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಮುಂದುವರೆದ ಭಾಗವಾಗಿ ಘಟಕ 4 ಮುಕ್ತಾಯ ಮಾಡುವಂಥ ಹಂತದಲ್ಲಿದ್ದೀವಿ ನಾವು. ವಿ ಆರ್ ಘಟಕ 4 ಮುಗಿತಾ ಬಂದಿದೆ ಅಂತ ಹೇಳ್ಬೋದು. ಫೋರ್ತ್ ಐ ಥಿಂಕ್ ದಿಸ್ ಈಸ್ ಲಾಸ್ಟ್ ಬಟ್ ಒನ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಇಸ್ಟಾಪಲ್ನಲ್ಲಿರ್ತಕ್ಕಂಥ 2 ಪ್ರಮುಖವಾದಂತಹ ವಿಭಾಗಗಳನ್ನು ಅಥವಾ ವಿಧಗಳನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಾದ ನಂತರ ಇನ್ನೊಂದು ವಿಡಿಯೋದಲ್ಲಿ ಸಾಧ್ಯವಾದರೆ ಇವತ್ತು ಸಂಜೆ ಒಳಗಡೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ನಾನು ಹೇಳುವಂತಹ ವಿಷಯ ಅಂತಂದರೆ, ಯಾವ ಸಂದರ್ಭದಲ್ಲಿ ಈ ಇಸ್ಟಾಪಲ್ ತತ್ವ, ಪ್ರತಿಬಂಧದ ತತ್ವ ಯಾವ ಸಂದರ್ಭದಲ್ಲಿ ಅನ್ವಯ ಆಗೋದಿಲ್ಲ ಅಂತಕ್ಕಂಥ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದರೆ ಘಟಕ 4 ಮುಗೀತದೆ. ನಾಳೆಯಿಂದ ಘಟಕ 5 ಪ್ರಾರಂಭಿಸ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ, ನಾವು ಸ್ಟ್ರೇಟ್ ಅವೇ ಕಮ್ ಟು ದಿಸ್ ಶಾರ್ಟ್ ವಿಡಿಯೋ. ಆ್ಯಂಡ್ ಇನ್ ದಿಸ್ ವಿಡಿಯೋ ನಾನು ಐ ಆಮ್ ಡಿಸ್ಕಸಿಂಗ್ ದಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಆಲ್ಸೋ, ಹೌ these you can classify these 2 things: promissory estoppel by election. ವಾಗ್ದಾನದ ಮೂಲಕ ನಾವು ಯಾವ ರೀತಿ ಪ್ರತಿಬಂಧವನ್ನು ಮಾಡ್ತೀವಿ, ಅಥವಾ ಒಂದೊಂದು ಸಲ ವಿಲ್ ಚೂಸ್ ಸಮಥಿಂಗ್. ಆ ಚಾಯ್ಸ್ ಮೂಲಕ ಯಾವ ರೀತಿ ನಾವು ಈ ಒಂದು ಇಸ್ಟಾಪಲ್ನ ಬಲೆಗೆ ಬೀಳ್ತೀವಿ ಅಂಥೇಳಿ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಪ್ರಾಮಿಸರಿ ಇಸ್ಟಾಪಲ್. ಫಸ್ಟ್ ಐ ವಿಲ್ ಡಿಸ್ಕಸ್ ವಾಟ್ ಈಸ್ ಪ್ರಾಮಿಸರಿ ಇಸ್ಟಾಪಲ್. ವಾಗ್ದಾನದ ಮೂಲಕ ಪ್ರತಿಬಂಧ. ವಾಗ್ದಾನದ ಮೂಲಕ ಪ್ರತಿಬಂಧ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಪ್ರಾಮಿಸರಿ ಇಸ್ಟಾಪಲ್ ಅರೈಸಸ್ ವೆನ್ ಒನ್ ಪರ್ಸನ್ ಮೇಕ್ಸ್ ಕ್ಲಿಯರ್ ಪ್ರಾಮಿಸ್ ಆರ್ ಅಶ್ಯೂರೆನ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಪ್ರಾಮಿಸರಿ ಇಸ್ಟಾಪಲ್. ನಾವೊಂದು ಇಂಗ್ಲೀಷ್ ಕೇಸಲ್ಲಿ ನೋಡ್ತೀವಿ, ಯುದ್ಧ ನಡೆದಿದೆ, ದಯವಿಟ್ಟು ರೆಂಟ್ ಕಮ್ಮಿ ಮಾಡಿ ಅಂಥೇಳಿ, ಯುದ್ಧದ ಕಾರಣಕ್ಕಾಗಿ, ದಟ್ ಈಸ್ ಎ ಪ್ರಾಮಿಸರಿ. ಯುದ್ಧ ಇರೋದರಿಂದ ನೀವು ನಮಗೆ ರೆಂಟ್ ಕಮ್ಮಿ ಮಾಡಿ ಅಂದದಕ್ಕೆ ಓನರ್ ಮಾಡ್ತಾರೆ, ಬಟ್ ಯುದ್ಧ ಮುಗಿದ ಮೇಲೆ ನನಗೆ ಅದೇ ಕಂಟಿನ್ಯೂ ಅಂತ ನಾವು, ದಟ್ ಈಸ್ ದ ಕೇಸ್. ಎನದರ್ ಪರ್ಸನ್ ಇಂಟೆಂಡಿಂಗ್ ದ್ಯಾಟ್ ದ ಅದರ್ ಪರ್ಸನ್ ಶುಡ್ ಆ್ಯಕ್ಟ್ ಅಪಾನ್ ಇಟ್ and the other person actually changes his position relying upon that promise. ನೋಡಿ, ಒಬ್ಬ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಏನು ಹೇಳಿಕೆ? ಇದರ ಓನರ್ ನಾನೇ ಇದ್ದೀನಿ, ಇದನ್ನು ನೀವು ತಗೊಳ್ಳಿ, ಅಥವಾ ಬೇರೆ ಏನು. ಅಂದರೆ ಅವನ ಹೇಳಿಕೆ ಸುಳ್ಳಾಗಿರುತ್ತೆ. ಅವನ ಹೇಳಿಕೆ ಇವನನ್ನು ಮೋಸದಿಂದ ತೊಂದರೆಗೆ ಒಳಪಡಿಸೋದಿರುತ್ತದೆ. ಅಂತಹ ಹೇಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿ ಇದನ್ನಲ್ಲ, ಕಾನೂನಿನ ಮುಂದೆ ಆ ಹೇಳಿಕೆಯನ್ನು ಹಿಂಪಡೆಯೋದಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಆ ಇನ್ನೊಬ್ಬ ವ್ಯಕ್ತಿ ಇವನನ್ನು ನಂಬಿ ತಾನು ಬೇರೆ ಏನೋ ಕೆಲಸಗಳನ್ನು ಮಾಡಿರ್ತಾನೆ. ಸೊ ಆ ಮಾಡಿದಂತಹ ಇವನು ತನ್ನ ಹೇಳಿಕೆಯಿಂದ ಹಿಂದೆ ಸರಿದ್ರೆ ಅವನೇನು ಇನ್ನೊಂದು ಕೆಲಸವನ್ನು ಮಾಡಿರ್ತಾನೆ, ಅದರಲ್ಲಿ ಅವನ ಹಾನಿಗೆ ಒಳಪಡ್ತಾನೆ. ಅಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಹೇಳಿಕೆಯನ್ನು ಕ್ಲಿಯರಾಗಿ ಹೇಳಿದರೆ ಅಥವಾ ಭರವಸೆಯನ್ನು ಕೊಟ್ಟಿದ್ರೆ ಅದಕ್ಕೆ ನಾವೇನಂತೀವಿ? ಪ್ರಾಮಿಸರಿ ಇಸ್ಟಾಪಲ್ ಅಂತೀವಿ. ಈ ಪ್ರಾಮಿಸರಿ ಇಸ್ಟಾಪಲ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ಗೌರ್ಮೆಂಟ್ ಅನ್ನೋದನ್ನು ನಾವು ಕಾನ್ಸ್ಟಿಟ್ಯೂಷನ್ ಲಾ ಓದುವಾಗ ನೋಡಿದ್ದೀವಿ. ಸೆಕ್ಷನ್ 298 to 300 ದಿಸ್ ಕಾನ್ಸೆಪ್ಟ್ ಆಫ್ ಪ್ರಾಮಿಸರಿ ಇಸ್ಟಾಪಲ್ ಆಲ್ಸೋ ವಿಲ್ ಕಮ್. ದ ಪರ್ಸನ್ ಮೇಕಿಂಗ್ ದ ಪ್ರಾಮಿಸ್ ಕೆನಾಟ್ ಲೇಟರ್ ವಿಡ್ರಾ ಫ್ರಾಮ್ ದ ಪ್ರಾಮಿಸ್ ಇಫ್ ಇಟ್ ವುಡ್ ಕಾಸ್ ಇನ್ಜಸ್ಟಿಸ್. ಅದರಿಂದ ಅನ್ಯಾಯ ಆಗುವಂತಹ ಸಂದರ್ಭ, ಅನ್ಯಾಯ ಆಗೋದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಅನ್ಯಾಯ ಆಗೋದಿಲ್ಲ ಅಂದರೆ ಇಸ್ಟಾಪಲ್ ಪ್ರಶ್ನೆನೇ ಬರೋದಿಲ್ಲ. ಅನ್ಯಾಯ ಆದಾಗ ಮಾತ್ರ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ ಪ್ರಾಮಿಸರಿ ಇಸ್ಟಾಪಲ್ ಅಂತೀವಿ. ಪ್ರಾಕ್ಟಿಕಲ್ ಎಕ್ಸಾಂಪಲ್, ಇದಕ್ಕೆ ಒಂದು ಎಕ್ಸಾಂಪಲ್ನ ಕೊಡೋದಾದರೆ, ಎಕ್ಸಾಂಪಲ್ ಏನು ಕೊಡ್ಬೋದು ನಾವು ನೋಡಿ. ಎನ್ ಎಂಪ್ಲಾಯರ್ ಪ್ರಾಮಿಸಸ್ ಟು ಎಂಪ್ಲಾಯಿ. ಒಬ್ಬ ಉದ್ಯೋಗದಾತ ಏನು ಮಾಡ್ತಾನೆ, ಅವನಿಗೆ ಕರೆಸಿ ಉದ್ಯೋಗ ಕೊಡ್ತಾನೆ. ಉದ್ಯೋಗ ಕೊಟ್ಟು, ಆಯ್ತಪ್ಪ ನಿನಗೆ 10,000 ರೂಪಾಯಿ ಸಂಬಳ ಕೊಡ್ತೀನಿ, ರಿಟೈರ್ ಆದಮೇಲೆ ನಿನಗೆ ಪೆನ್ಷನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ರಿಟೈರ್ ಆದಮೇಲೆ ಅವ್ನು ರಿಟೈರ್ ಆಗೋದ ಕೂಡಲೇ ನೀನು ಪೆನ್ಷನ್ ಕೊಡೋದಿಲ್ಲ ಅಂದರೆ, ಇಲ್ಲ ನಾನು ಪೆನ್ಷನ್ ಕೊಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಿ ಈಸ್ ಬೌಂಡ್ ಬೈ ಹೀಸ್ ಸ್ಟೇಟ್ಮೆಂಟ್. ದಟ್ ಈಸ್ ವಾಟ್ ಈಸ್
promissory estoppel. An employer promises an employee that he will be given pension after retirement. Right? Employee relying upon that decides to retire. ಅವನು ಆಮೇಲೆ ರಿಟೈರ್ ಆಗ್ತಾನೆ ಸ್ವಲ್ಪ ದಿವಸ ಆದಮೇಲೆ. ನಾವು ಇಲ್ಲಿ ಅಕಸ್ಮಾತ್ ಇದಕ್ಕೆ ಕಂಡೀಷನ್ ಹಾಕ್ಬೋದು, ಅವನು ನೀನು ಕೊಡ್ತೀನಿ 20 ವರ್ಷ ಸರ್ವಿಸ್ ಮಾಡಬೇಕು ಅಂತ. ಇವನು 20 ವರ್ಷ ಆದಮೇಲೆ ರಿಟೈರ್ಮೆಂಟ್ ತಗೋತಾನೆ. ಲೇಟರ್ ಎಂಪ್ಲಾಯರ್ ಕೆನಾಟ್ ರೆಫ್ಯೂಸ್ ಟು ಪ್ರೊವೈಡ್ ಪ್ರಾಮಿಸ್ಡ್ ಪೆನ್ಷನ್. ದಿಸ್ ಈಸ್ ಪ್ರಾಮಿಸರಿ ಎಸ್ಟಾಪಲ್. ಎಂಪ್ಲಾಯಿ ಚೇಂಜ್ಡ್ ಹಿಸ್ ಪೊಸಿಷನ್ ಬೇಸ್ಡ್ ಆನ್ ಎಂಪ್ಲಾಯರ್ಸ್ ಪ್ರಾಮಿಸ್. ಅಕಸ್ಮಾತು ಇವನು ನಂಗೆ ಪೆನ್ಷನ್ ಕೊಡ್ತಿಲ್ಲ ಅಂತ ಕೊಡೋದು ಗೊತ್ತಿಲ್ಲ ಅಂದಿದ್ರೆ ಅವ ಏನು ಮಾಡ್ತಿದ್ದ? ಅವ ರಿಟೈರ್ಮೆಂಟ್ ತೊಗೊಳ್ತಿರ್ಲಿಲ್ಲ. ಈ ಪೆನ್ಷನ್ ಬರುತ್ತೆ 20 ವರ್ಷ ಆದಮೇಲೆ ಅಂಥೇಳಿ ಆಫ್ಟರ್ ರಿಟೈರ್ಮೆಂಟ್ ಬೈ ಸರ್ವಿಂಗ್ 20 years ಅಂತ ಹಾಕೊಳ್ಳೋಣ, ಅದು ಸರಿಯಾಗುತ್ತೆ ಅವಾಗ. ಸೊ ಅವಾಗ ಎಂಪ್ಲಾಯ್ ಏನು ಮಾಡ್ತಾನೆ, ಡಿಸೈಡ್ಸ್ ಟು ರಿಲೈ ಆಫ್ಟರ್ 20 years. ಆಫ್ಟರ್ 20 years ಈ ರೀತಿ ಮಾಡಿಕೊಂಡ್ರೆ ಇದಕ್ಕೆ ಒಂದು ಮೀನಿಂಗ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್ ದ್ಯಾಟ್ ವೇ. ಇದೇ ಕೇಸು, ಈ ಕೇಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಹಿಂದೆ. ಏನು? ಲಂಡನ್ ಪ್ರಾಪರ್ಟಿ ಟ್ರಸ್ಟ್ ವರ್ಸಸ್ ಹೈ ಟ್ರೀಸ್ ಹೌಸ್ ಲಿಮಿಟೆಡ್. ಏನಿದು ಕೇಸು ಅಂತಂದರೆ, ಇಲ್ಲಿ 1935ನಲ್ಲಿ ಬಾಡಿಗೆಗೆ ಒಂದು ಅಪಾರ್ಟ್ಮೆಂಟ್ ಸಂಕೀರ್ಣವನ್ನು ಬಾಡಿಗೆಗೆ ತಗೊಳ್ತಾರೆ. ಆಮೇಲೆ 1932-33ಗೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ 1940 ಅಂತ ಕಾಣುತ್ತೆ. ಆಮೇಲೆ 1945ಗೆ ವಾರ್ ನಿಲ್ಲುತ್ತೆ. ಈ ವಾರ್ ನಡೆದಂತಹ ಸಂದರ್ಭದಲ್ಲಿ ಇವ್ಗೆ ಬಾಡಿಗೆದಾರರೇ ಸಿಗೋದಿಲ್ಲ. ಅದಕ್ಕೆ ಇವನು ಅಗ್ರಿಮೆಂಟ್ ಮಾಡ್ಕೊಂಡಷ್ಟು ಬಾಡಿಗೆ ಕೊಡೋಕ್ಕಾಗೋದಲ್ಲ. ಓನರ್ ಹತ್ರ ಹೋಗ್ಬಿಟ್ಟು ಯುದ್ಧ ನಡೆದಿದೆ, ನನಗೆ ಬಾಡಿಗೆದಾರರು ಬರ್ತಾಯಿಲ್ಲ, ಬಾಡಿಗೆ ರೇಟ್ನ ಅರ್ಧ ಮಾಡಿ ಅಂತ ಹೇಳಿದ್ದಕ್ಕೆ ಅವನು ಅರ್ಧ ಮಾಡ್ತಾನೆ. ಆದರೆ ಯುದ್ಧ ಮುಗಿಯೋ ತನಕ ಅಂತ ಅವ ಕಾಂಟ್ರಾಕ್ಟ್ ಬರ್ಕೊಡಲ್ಲ. ಪ್ರಾಬ್ಲಮ್ ಒಂದು. ಆಮೇಲೆ ಯುದ್ಧ ಮುಗಿದ ಮೇಲೆ ಇವನು ಕೋರ್ಟ್ಗೆ ಹೋಗಿ ಏನು ಹೇಳ್ತಾನೆ, ಬಾಡಿಗೆ ಜಾಸ್ತಿ ಮಾಡಿದ್ರೆ ಇಲ್ಲ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಆವಾಗ ಬೇಸ್ಡ್ ಆನ್ ಪ್ರಾಮಿಸರಿ ಎಸ್ಟಾಪಲ್ ಅವನಿಗೆ ಯುದ್ಧ ಮುಗಿದ ನಂತರ ಫುಲ್ ಬಾಡಿಗೆ ಸಿಗುತ್ತೆ ಅನ್ನೋದು ಈ ಪ್ರಕರಣ. ಇಲ್ಲಿಂದ ದಿಸ್ ಈಸ್ ದಿ ಫಸ್ಟ್ ಕೇಸ್ ಆಫ್ ಪ್ರಾಮಿಸರಿ ಎಸ್ಟಾಪಲ್. ನೆನ್ಪಿಟ್ಕೊಳ್ಳಿ, ಪ್ರಾಮಿಸರಿ ಎಸ್ಟಾಪಲ್ ಪ್ರಿನ್ಸಿಪಲ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಕೇಸ್. ಅದರ್ವೈಸ್ ಎಸ್ಟಾಪಲ್ ಸ್ಟಾರ್ಟೆಡ್ ಫ್ರಮ್ ಪಿಕಾರ್ಡ್ ವರ್ಸಸ್ ಸಿಯರ್ಸ್ ಪ್ರಕರಣ, ಇನ್ನೊಂದು ಪ್ರಕರಣ. ಅದು ಜನರಲ್ ಎಸ್ಟಾಪಲಿಗೆ ಬರುತ್ತೆ. ಇಂಡಿಯನ್ ಕೇಸ್ ಲಾನು ಒಂದಿದೆ ಇಲ್ಲಿ. ಮೋತಿಲಾಲ್ ಪದ್ಮಪತ್ ಸಾಗರ್ ಮಿಲ್ಸ್ ಕಂಪನಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಈ ಕೇಸಲ್ಲೂ ಕೂಡ ಪ್ರಾಮಿಸರಿ ಎಸ್ಟಾಪಲ್ ಬಗ್ಗೆ ಮಾತಾಡಲಾಗಿದೆ. ಈ ಕೇಸನ್ನು ನೀವು ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಇಲ್ಲೇನು ಅಂತಂದರೆ ಇಷ್ಟೇ ಕ್ರಕ್ಸ್. ನೀವು ಇದನ್ನೆಲ್ಲ ನೆನ್ಪಿಟ್ಕೋಬೇಕಂತೇನಿಲ್ಲ. ಗೌರ್ಮೆಂಟು ಮೊದಲು ಹೇಳುತ್ತೆ, ನೀವು ಇಂಡಸ್ಟ್ರಿಯನ್ನು ಮಾಡಿ, ನಾವು ನಿಮಗೆ ಸೇಲ್ ಟ್ಯಾಕ್ಸು ಒಂದು ಇಷ್ಟು ವರ್ಷಕ್ಕೆ ಸೇಲ್ ಟ್ಯಾಕ್ಸ್ ತರೋದಿಲ್ಲ. ನೋಡಿ, ಸ್ಟೇಟ್ ವುಡ್ ಬಿ ಎಕ್ಸಮ್ಟ್ ಫ್ರಾಮ್ ಸೇಲ್ ಟ್ಯಾಕ್ಸ್ ಫಾರ್ ಎ ಪೀರಿಯಡ್ ಆಫ್ 3 years. 3 ವರ್ಷ ನಿಮಗೆ ಸೇಲ್ ಟ್ಯಾಕ್ಸ್ ಹಾಕಲ್ಲ, ಇಂಡಸ್ಟ್ರಿ ಮಾಡಿ ಅಂಥೇಳಿ ಪ್ರಚಾರ ಮಾಡ್ತಾರೆ. ಯಾರು? ಸರ್ಕಾರದವರು. ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಕಂಪನಿ ಅವ್ರ ಕಡೆಯಿಂದ ಚೀಫ್ ಸೆಕ್ರೆಟರಿ ಕಡೆಯಿಂದ ಪರ್ಮಿಷನ್ನು ತೊಗೋತಾರೆ. ಚೀಫ್ ಸೆಕ್ರೆಟರಿ ಹತ್ರ ಹೋಗ್ಬಿಟ್ಟು, ನೋಡಿ ನಿಮ್ದು ಈ ಪಾಲಿಸಿ ಇದೆ, ನಾನು ಇಂಥ ಇಂಡಸ್ಟ್ರಿ ಮಾಡ್ತಾಯಿದ್ದೀನಿ, ಏನು ವನಸ್ಪತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀನಿ ನಾನು, ಆದ್ದರಿಂದ ನೀವು ನನಗೆ 3 ವರ್ಷ ಸೇಲ್ ಟ್ಯಾಕ್ಸಿಂದ ಎಕ್ಸಮ್ಷನ್ ಕೊಡ್ತೀರಾ ಅಂತ ಕೇಳ್ತಾನೆ ಅವನು. ಅವರು ಎಸ್ ಅಂತಾರೆ. ಆದರೆ ಇವನು ಫ್ಯಾಕ್ಟ್ರಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಆದಮೇಲೆ ಈ ಆರ್ಡರ್ನ ವಿಡ್ರಾ ಮಾಡ್ತಾರೆ. ಎಕ್ಸಮ್ಷನ್ ಆರ್ಡರ್ ಇದೆ ಅಲ್ವಾ, ವಿಮುಕ್ತಿ ಆರ್ಡರ್ನ, ಇದನ್ನು ವಿಡ್ರಾ ಮಾಡಿಬಿಡ್ತಾರೆ. ಈ ಆರ್ಡರ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದನ್ನು ಅವನು ಪ್ರಶ್ನೆ ಮಾಡ್ತಾನೆ. ಸುಪ್ರೀಂ ಕೋರ್ಟು ಈ ಪ್ರಾಮಿಸರಿ ಎಸ್ಟಾಪಲ್ ತತ್ವವನ್ನು ಅನುಸರಿಸಿ ನೀವು ಅವನಿಗೆ 3 ವರ್ಷದವರೆಗೆ ಟ್ಯಾಕ್ಸ್ ವಿಮುಕ್ತಿಯನ್ನು ಕೊಡಬೇಕು, ನೀವು ನಿಮ್ಮ ಆರ್ಡರ್ನಿಂದ ಹಿಂದೆ ಸರಿಯೋಕ್ಕಾಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ದಿಸ್ ಈಸ್ ವಾಟ್ ಈಸ್ ಪ್ರಾಮಿಸರಿ ಎಸ್ಟಾಪಲ್. ವೇರ್ ಈಸ್ ಪ್ರಾಮಿಸ್? ದಿಸ್ ಆರ್ಡರ್. Okay, until the government of Uttar Pradesh made public announcement that all the new industrial units of the state would be exempt from taxes. This is promise. This is actually promise. Vachana. ಆಮೇಲೆ ಗೌರ್ಮೆಂಟ್ ಇದನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೆ. That is what is known as promissory estoppel. Right? Now, estoppel by election ಅಂತ. ನಿಮ್ಮ ಹತ್ರ 2-3 ಚಾಯ್ಸ್ ಇರ್ತವೆ. ಪ್ರತಿಬಂಧ ಅಂತ, ಆಯ್ಕೆಯ ಮೂಲಕ ಪ್ರತಿಬಂಧ. ನೋಡಿ, ವೆನ್ ಎ ಪರ್ಸನ್ ಹ್ಯಾಸ್ 2 ಆಲ್ಟರ್ನೇಟಿವ್ ರೈಟ್ಸ್. ನಿಮ್ಮ ಹತ್ರ 2 ಚಾಯ್ಸ್ ಇದೆ, ಇದನ್ನಾರು ತಗೋಬೋದು, ಅದನ್ನಾರು ತಗೋಬೋದು ಅಂತ. ಬೆನಿಫಿಟ್ಸ್. ನೋಯಿಂಗ್ಲಿ ಚೂಸಸ್ ಒನ್ ಆಫ್ ದೆಮ್.
ನೀವು ಅದರಲ್ಲಿ ಯಾವುದೋ ಒಂದು ಚೂಸ್ ಮಾಡ್ತೀರಿ. ಸ್ವಲ್ಪ ದಿವಸ ಆದಮೇಲೆ ಅನ್ಸುತ್ತೆ ನಿಮಗೆ, ನಾನು ಮೊದಲಿಂದನೇ ತೊಗೋಬೇಕಿತ್ತು, ಇದು ತೊಗೊಂಡು ತಪ್ಪಾಯಿತು ಅಂತೇಳಿ ಹೋಗ್ಬಿಟ್ಟು ಚೇಂಜ್ ಕೇಳ್ತಾನೆ. ದ್ಯಾಟ್ ಚೇಂಜ್ ಈಸ್ ನಾಟ್ ಪರ್ಮಿಟೆಡ್. ದಟ್ ಈಸ್ estoppel by election. ಓಕೆ, ಹಿ ಕೆ ನಾಟ್ ಲೇಟರ್ ರಿಜೆಕ್ಟ್ ದ ಚಾಯ್ಸ್. ಮೊದಲು ಆಯ್ಕೆ ಮಾಡ್ಕೊಂಡಿದ್ದಾನೆ, ಸ್ವಲ್ಪ ದಿವಸ ಆದಮೇಲೆ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ? ಕ್ಲೇಮ್ ದ ಅದರ್ ಬೆನಿಫಿಟ್, ಇನ್ನೊಂದನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಎಕ್ಸಾಂಪಲ್, ಎ ಪರ್ಸನ್ ಈಸ್ ಗಿವನ್ ಎ ಚಾಯ್ಸ್ ಬಿಟ್ವೀನ್ ಕ್ಯಾಶ್ ಗಿಫ್ಟ್ ಆರ್ ಜ್ಯುವೆಲರಿ. ನಿನಗೆ ಆಭರಣ ಬೇಕೋ ದುಡ್ಡು ಬೇಕೋ ಅಂತ ಕೇಳ್ತಾರೆ. ಆವಾಗ ಅವನೇನು ಮಾಡ್ತಾನೆ, ಮೊದಲು ದುಡ್ಡು ಜ್ಯುವೆಲರಿ ತೊಗೊಳ್ತಾನೆ. ಒಂದು ವಾರ ಆದಮೇಲೆ ಜ್ಯುವೆಲರಿ ರೇಟ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಗೋಲ್ಡ್ ರೇಟು ಕಮ್ಮಿ ಆಗಿಬಿಡುತ್ತೆ. ಆವಾಗ ಅವ್ನು ಹೋಗ್ಬಿಟ್ಟು, ಬೇಡ ಸ್ವಾಮಿ ಇದು ತೊಗೊಂಬಿಡಿ, ನನಗೆ ದುಡ್ಡು ಕೊಡಿ. ನೋ, ಹಿ ಈಸ್ ಸ್ಟಾಪ್ಡ್ ಬೈ ಎಲೆಕ್ಷನ್. ಲೇಟರ್ ಹಿ ಕ್ಯಾನ್ ನಾಟ್ ರಿಟರ್ನ್ ದ ಜ್ಯುವೆಲರಿ ಆ್ಯಂಡ್ ಡಿಮಾಂಡ್ ದ ಕ್ಯಾಶ್. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸ್ಟಾಪಲ್ ಬೈ ಎಲೆಕ್ಷನ್ ಅಂತಕ್ಕಂಥದ್ದು. ರೈಟ್, ದ ಲೀಗಲ್ ಮ್ಯಾಕ್ಸಿಮ್ ದಟ್ ಅದನ್ನು ಹಿಂದೂ ಹೇಳಿದೆ ನಾನು, ಅಪ್ರಾಬ್ರೇಟ್ ರಿಪ್ರಾಬ್ರೇಟ್. ಒಮ್ಮೆ ಹೂ ಅನ್ನೋದು, ಒಮ್ಮೆ ಇಲ್ಲ ಅನ್ನೋದು, ದಟ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ಲಾ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಇದೆ ಇಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿದ ದ್ಯಾಟ್ ಎ ಪರ್ಸನ್ ಕ್ಯಾನಾಟ್ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಟ್ರಾನ್ಸಾಕ್ಷನ್ ಅಕಾರ್ಡಿಂಗ್ ಟು ಹಿಸ್ ಓನ್ ಕನ್ವೀನಿಯನ್ಸ್. ಇದು ಭಾಳ ಇಂಟ್ರೆಸ್ಟಿಂಗ್ ಕೇಸು, ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಲ್ಯಾಂಡ್ಲಾರ್ಡು ಏನು ಮಾಡಿರ್ತಾನೆ, ಟೆನೆಂಟ್ಗೆ ಮನೆ ಖಾಲಿ ಮಾಡೋಕ್ಕೆ ಕೇಸ್ ಹಾಕಿರ್ತಾನೆ. ಆಮೇಲೆ ಅವನಿಗೇನಾಗುತ್ತೆ, ಮನೆ ಖಾಲಿ ಮಾಡೋದಕ್ಕೆ ಡಿಕ್ರಿ ಆಗಿರುತ್ತೆ. ಎವಿಕ್ಷನ್ ಡಿಕ್ರಿ ಅಂತಾರೆ ಅದಕ್ಕೆ. ಎವಿಕ್ಷನ್ ಡಿಕ್ರಿ ಆಗಿರುತ್ತೆ. ಆಮೇಲೆ ಅವನು ಹೈಕೋರ್ಟ್ಗೆ ಹೋಗ್ತಾನೆ. ಯಾರು? ಟೆನೆಂಟು. ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತಾನೆ, ಅಲ್ಲೂ ಎವಿಕ್ಷನ್ ಡಿಕ್ರಿ ಕನ್ಫರ್ಮ್ ಆಗುತ್ತೆ. ಆದರೆ ಹೈಕೋರ್ಟ್ ಮುಂದೆ ಹೇಳ್ತಾನೆ, ಸ್ವಾಮಿ ನನಗೆ ಒಂದು 15 ದಿನ, 1 ತಿಂಗಳು ಟೈಮ್ ಕೊಡಿ, 1 ತಿಂಗಳು ಆದಮೇಲೆ ಖಾಲಿ ಮಾಡ್ತೀನಿ ಅಂತ ಹೇಳ್ತಾನೆ ಅವನು. ಸೊ ಹಿ ಹ್ಯಾಸ್ ಟೇಕನ್ ದ ಟೈಮ್. ಅಂದರೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ದ ಡಿಕ್ರಿ. ಆಯಿತು. ಸೊ ಡಿಕ್ರಿ, ಅವನ ಅಪೀಲಲ್ಲಿ ಕೂಡ ಡಿಕ್ರಿ ಬಿದ್ದು ಹೋಗಿದೆ. ಅವನು ಕೂಡ ಡಿಕ್ರಿನ ಏನು ಮಾಡಿದ್ದಾನೆ, ಅಕ್ಸೆಪ್ಟ್ ಮಾಡಿ 1 ತಿಂಗಳು ಟೈಮ್ ಸಿಕ್ತಲ್ವಾ, 1 ತಿಂಗಳಿಗೆ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗ್ತಾನೆ ಅವನು. ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿ ಏನು ಮಾಡ್ತಾನೆ, SLP ಹಾಕ್ತಾನೆ. ಯಾವ ಕೇಸ್ಗಾರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ನೀವು SLP ಹಾಕೋಕ್ಕೆ. ಆದರೆ SLP ಅಷ್ಟು ಸುಲಭಕ್ಕೆ ಅದು ಅಕ್ಸೆಪ್ಟ್ ಆಗಲ್ಲ. ಬೆಳಿಗ್ಗೆ 85-90 ಕೇಸ್ ಇಟ್ಕೊಂಡಿರ್ತಾರೆ, ಜಡ್ಜ್ ಎಲ್ಲ ಓದ್ಕೊಂಡ್ಬಂದಿರ್ತಾರೆ. ಮಿಸ್ಲೇನಿಯಸ್ ಡೇ ಅಂತ ಇರ್ತವೆ, ಒಂದು ವಾರದಲ್ಲಿ 2 ದಿವಸ. ಎಲ್ಲ ಜಡ್ಜ್ಗಳಿಗೂ, ಎಲ್ಲ ಬೆಂಚ್ಗೂ ಒಂದು ಆ ಥರದ್ದು ಜವಾಬ್ದಾರಿ ಇರುತ್ತೆ. ಅವರು ಇಡೀ ಫೈಲ್ಗಳನ್ನ ಡಿಸ್ಮಿಸ್ ಅಂತ ಎಸಿತಾ ಇರ್ತಾರೆ. ಅಂದರೆ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ. ಅದು ಸುಪ್ರೀಂ ಕೋರ್ಟ್ಗೆ, ಅಂದರೆ ಅಲ್ಲಿ ಏನಾದ್ರು ಅನ್ಯಾಯ ಆಗಿದೆಯಾ ನೋಡ್ತಾರೆ. ಅನ್ಯಾಯ ಆಗಿಲ್ಲ ಅಂದರೆ ಯಾವ ಆರ್ಗ್ಯುಮೆಂಟು ನಡೆಯೋದಿಲ್ಲ, ಡಿಸ್ಮಿಸ್ ಆಗ್ತಾ ಇರ್ತಾರೆ. ಅಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ನೋಡಿ, ಆಫ್ಟರ್ ಗೇನಿಂಗ್ ಅಡ್ವಾಂಟೇಜ್ ಆಫ್ ಎಕ್ಸ್ಟೆನ್ಷನ್ ಆಫ್ ಟೈಮ್, ಟೆನೆಂಟ್ ಫೈಲ್ಡ್ SLP ಇನ್ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋ, ಯು ಹ್ಯಾವ್ ಟೇಕನ್ ಟೈಮ್ ಮೀನ್ಸ್ ಯು ಹ್ಯಾವ್ ಅಕ್ಸೆಪ್ಟೆಡ್. ನೌ ಯು ಆರ್ ಸ್ಟಾಪ್ಡ್ ಫ್ರಮ್ ಕಮಿಂಗ್ ಟು ಸುಪ್ರೀಂ ಕೋರ್ಟ್. ನಿಮಗೆ 2 ಚಾಯ್ಸ್ ಇಲ್ಲ, ಒಂದು ಟೈಮ್ ತೊಗೊಳ್ಳೋದು, ಇನ್ನೊಂದು ಸುಪ್ರೀಂ ಕೋರ್ಟಿಗೆ ಬರೋದು. ನೋ, ಬೋತ್ ಆರ್ ನಾಟ್ ಪರ್ಮಿಟೆಡ್. ಯು ಹ್ಯಾವ್ ಅಕ್ಸೆಪ್ಟೆಡ್ 15 days, 1 month ಒಳಗೆ ನೀನು ಖಾಲಿ ಮಾಡೋಂಥವ್ನಿಗೆ ಏನು ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ದಟ್ ಈಸ್ ದ ಎಕ್ಸಾಂಪಲ್ ಆಫ್ ಸ್ಟಾಪಲ್ ಬೈ ಚಾಯ್ಸ್, ಸ್ಟಾಪಲ್ ಬೈ ಎಲೆಕ್ಷನ್ ಅನ್ಬೋದು ನೀವು, ಸ್ಟಾಪಲ್ ಬೈ ಚಾಯ್ಸನ್ನು ಅನ್ಬೋದು. ದರ್ ಇಸ್ ನೋ ಆಯ್ಕೆಯ ಮುಖಾಂತರ, ರೈಟ್? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಪ್ರಾಮಿಸರಿ ಸ್ಟಾಪಲ್ ಆ್ಯಂಡ್ ಸ್ಟಾಪಲ್ ಬೈ ಎಲೆಕ್ಷನ್ ಆರ್ ಸ್ಟಾಪಲ್ ಬೈ ಚಾಯ್ಸ್ ಅಂತಕ್ಕಂಥ ಎರಡದಕ್ಕೂ ಕೇಸ್ಗಳನ್ನ ಹೇಳಿದ್ದೀನಿ. ನಾನು ಯಾಕೆ ಇದನ್ನು ವಿಶೇಷವಾಗಿ ನಿಮಗೆ ಪಾಠ ಮಾಡಿದೆ ಅಂತಂದರೆ, ಇದು 2 ಕಾನ್ಸೆಪ್ಟ್ ಇರೋದು. ಯೂನಿಟ್ 3ನಲ್ಲಿ ತುಂಬ ಕಡಿಮೆ ಕಾನ್ಸೆಪ್ಟ್ಗಳಿದೆ. ಅದಕ್ಕೆ ನಾನು ಐ ಆಮ್ ಗೋಯಿಂಗ್ ಇನ್ ಟು ಡೀಟೇಲ್. ಇದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತರ್ತೀನಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಯು ಇನ್ ವಿಚ್ ಕೇಸ್ ಸ್ಟಾಪಲ್ ಈಸ್ ನಾಟ್ ಅಪ್ಲಿಕೇಬಲ್, ಅಥವಾ ಈ ಪ್ರತಿಬಂಧದಿಂದ ವಿಮುಕ್ತಿ ಹೊಂದಿದಂತಹ ಕೆಲವೊಂದು ಘಟನೆಗಳ್ಯಾವು, ಅಲ್ಲಿ ಸ್ಟಾಪಲ್ ಅಪ್ಲೈ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಪ್ರತಿಬಂಧ ತತ್ವ ಅಪ್ಲೈ ಆಗೋದಿಲ್ಲ. ಅವು ಯಾವುವು ಅಂತಕ್ಕಂಥವು 6 ಪ್ರತಿಬಂಧಗಳಿದ್ದಾವೆ. ಆ 6 ಪ್ರತಿಬಂಧಗಳೊಂದಿಗೆ ನಾನು ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ಬರ್ತೀನಿ. ಆ್ಯಂಡ್ ದಟ್ ವಿಲ್ ಬಿ ಮೈ ಲಾಸ್ಟ್ ವಿಡಿಯೋ ಆಫ್ ದ 4th ಯೂನಿಟ್.